ಏನ್ ಮಮ್ಮಿ ಅಣ್ಣ ಹಿಂಗ್ ಮಾತಾಡ್ತಾನೆ? ಮುಂಚೆ ಎಲ್ಲ ನಾವ್ ಹೆಂಗ್ ಹೇಳ್ತೀವಿ ಅಂತ ಕೇಳ್ತಿದ್ದ. ಇವಾಗ ನೋಡು ಹೆಂಗ್ ಇದ್ ಮಾಡ್ತಾನೆ ನಮ್ಮೇಲೆನೆ. ಚೆನ್ನಾಗಿ ಇದ್ ಮಾಡ್ಬಿಡ್ತಾನೆ ಮಮ್ಮಿ ನಿನ್ ಸೊಸೆ ಅವಳಿಗೆ ಅಣ್ಣಂಗೆ. ಓ ಕಣವ, ಚೆನ್ನಾಗಿ ಚಿತಾವಣೆ ಮಾಡ್ಕೊಟ್ಟೋಳೆ ಕಣವ. ಅವನ್ನ ನಾನು ಹೇಳಿದ ಮಾತು ಅಂತ ಕೇಳಲ್ಲ ಕಣವ ನಿಮ್ಮಣ್ಣ. ಏನ್ ಮಾಡೋಣ ನಾನು? ಹೇಳಿದ ಮಾತು ಅಂತ ಕೇಳವಲ್ಲ. ನಮ್ಮವ್ವ ಯಾತ್ ಕೇಳಳು ಮಾಡಳು ಅಂತಾನು ಕೇಳಿಸ್ಕೊಳ್ಳಲ್ಲ ಕಣವ. ನಾನು ಹೇಳಿದ ಮಾತ ಕಿವಿ ಮೇಲೆ ಹಾಕೊಳ್ಳಲ್ಲ. ನನ್ನ ಮಗನ ಇದ್ದ ಹಂಗಾಗ್ಬಿಟ್ಟವನೇ. ಎಂಡ್ರು ಮಾತು, ಯಾವಾಗ್ಲೂ ಎಂಡ್ರು ಮಾತು. ನಾನಂತ ಕರ್ಕೊಂಡೋಗ್ತೀನಿ ಬಾ, ಅಲ್ಲಿ ಪೂಜೆ ಮಾಡ್ಕೊಡ್ತಾರೆ. ಊರ್ ತಲೆಗಾರ ಹಾಕ್ಬಿಡು ನಿನ್ ಮಗನಿಗೆ ಮಾತ್ರ. ಅಯ್ಯೋ ನೀನ್ ಹೇಳ್ದಂಗ್ ನಾಯಿ ನಾಯಿ ಬಂದಂಗ್ ಬರ್ತಾನೆ. ಅಯ್ಯಪ್ಪ ಮಾಡ್ಕೊಡ್ತಾನೆ ದೇವ್ರ ಪೂಜೆನ. ಮಾಡ್ಬಿಟ್ಟು ಒಂದ್ಸಲ ಇದ್ ಮಾಡ್ಬಿಟ್ರೆ ನಾಯಿ ಬಾಲ ಆಡಿಸ್ಕೊಂಡಲ್ಲ ಹಂಗಿರ್ತಾನೆ ಕಣಕ. ನಿಜ ನಿನ್ನೆ ಕಳಿ. ಯಾವ ಊರಲ್ಲೇ? ಸಂತೆಪೇಟೆಲಿ ಕಣಕ. ನನ್ಗುವೆ ನನ್ನ ಮಗಳ ಗಂಡನಿ ಯಾವಾಗ್ಲೂ ಅವ್ರ ಅವ್ನ ಮಾತೆ ಕೇಳನು. ಅದಕ್ಕೆ ನಾನು ಅಲ್ಲ ಸಂತೆಪೇಟೆಲಿ ಹೋಗಿ ಪೂಜೆ ಮಾಡಿಸ್ಬಿಟ್ಟು ಇದು ಕೊಟ್ಟಿದ್ರು ಎಂಥದ್ದು ವಿಭೂತಿಯ ಅಂತ ಊಟದಲ್ಲಿ ಮಿಕ್ಸ್ ಮಾಡಿ ನನ್ನ ಮಗಳಿಗೆ ಮಿಕ್ಸ್ ಮಾಡಿ ಊಟ ಮಾಡ್ಸಕ್ಕೆ ಹೇಳಿದ್ನಲ್ಲ. ಅದು ಹಾಕಿತ್ತಂದ್ರೆ ನನ್ನ ಮಗಳು ಹೆಂಗೆ ನನ್ನ ಮಗಳು ಉಗ್ದಿದ್ದೀನಿ ಅಂತ ದಾಟಲ್ಲ ಕಣವ. ಹಂಗವನೇ ನನ್ನ ಮಗಳು ಹಾಕಿದ ಗೆರೆ ದಾಟಲ್ಲ ನನ್ನ ಎಳಿಯ ಇವಾಗ. ಎಸ್ ಮಮ್ಮಿ, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀನು ಹೋಗಿ ಅದನ್ನ ಮಾಡಿಸ್ಬಿಡು ಮಮ್ಮಿ. ಅಣ್ಣ ನಾವ್ ಹೆಂಗ್ ಹೇಳ್ತೀವಿ ಹಂಗೆ ಕೇಳ್ಬೇಕು, ಆ ತರ ಮಾಡ್ಕೋಬೇಕು. ಅವಾಗ್ಲೇ ನಮ್ಗೆ ಎಲ್ಲ ಸಾಧ್ಯ ಆಗೋದು. ನಾವೇನು ಅನ್ಕೊಂಡಿದೀವಿ ಅದೆಲ್ಲ. ಅಳು ಅವ ಕಳವ ನಿಂದ ಅಮ್ಮಯ್ಯ ಕಣ್ಣೆ ನಮಗೂ ಮಾಡಿಸ್ಕೊಡ್ನೆ. ಅದೆಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಕೊಟ್ಟನ ದುಡ್ಡನ್ನು ಹೋಗ್ಬಿಟ್ಟು ಮಾಡಿಸ್ಕೊಬರ್ನ ಕಣ್ಣೆ. ಹೋಗೋದು ಇವತ್ತೆಯಾ? ಇವತ್ತೆಲ್ಲ ಓದಿ ನಿನ್ ಸೊಸೆ ಬಾಡ ಹೆಸರು ಮಾಡ್ತಾ ಇಲ್ವೇ? ಉಂಡ್ಬಿಟ್ಟು ತಿನ್ಬಿಟ್ಟು ನಾಳೆಗೆ ಹೋಗೋ ತಗೋ ಭಾನುವಾರ ಆಗದೆ ಹೋಗ್ಬಿಟ್ಟು ಅದೇನ್ ಮಾಡ್ಕೊಬರೋಣ. ತಪ್ಪಿಸ್ಬೇಡ ಕಣ್ಣೆ, ಹೋಗ್ಬಿಟ್ಟು ಮಾಡಿಸ್ಕೊ ಬರ್ಲೇಬೇಕು. ಅಯ್ಯೋ ನನಗಂತಿ ಮನೆ ಒಳಗೆ ಇರಕ್ ಆಯ್ತಲ್ಲ ಕಣವ ಕಳಿ. ದಮ್ಮಯ್ಯ ಕಣವ, ಇದ್ ಮಿಸ್ ಮಾಡ್ಬೇಡ ನೀನು. ಕಾಳಮ್ಮ ಆ ಥರ ಎಲ್ಲ ಇದ್ ಮಾಡಲ್ಲ ಬಿಡು ಮಮ್ಮಿ. ಕಾಳಮ್ಮಂಗೆ ಗೊತ್ತಿಲ್ವಾ? ನೀನ್ ಯಾವಾಗ್ಲೂ ಕಾಳಮ್ಮನ ಮೇಲೆ ಇದ್ ಮಾಡ್ತೀಯ. ಕಾಳಮ್ಮ ನಮ್ಗೆ ಎಷ್ಟು ಹೆಲ್ಪ್ ಮಾಡ್ತಾರೆ ಏನು. ನೋಡು ಅಮ್ಮಗೆ ಹೇಳ್ದಂಗೆ ಕೇಳು. ಅಮ್ಮಗೆ ಗೊತ್ತು ನನ್ನ ಬಗ್ಗೆ, ನಿನ್ಗೆ ಗೊತ್ತಿಲ್ಲ ಕೆಂಪಮ್ಮ. ಯಾವಾಗ್ಲೂ ನನ್ನ ಮೇಲೆ ಗಿಂಚಾಡೋದು ಮಾತ್ರ ಗೊತ್ತು ನಿನ್ಗೆ ಕೆಂಪಿ. ಎಸ್ ಮಮ್ಮಿ, ನೀನ್ ಯಾವಾಗ್ಲೂ ಕಾಳಮ್ಮಂಗೆ ಬೈತಾ ಇರ್ತೀಯ. ಆ ಥರ ಎಲ್ಲ ಬೈಯೋದೆಲ್ಲ ಮಾಡ್ಬೇಡ ನೀನು ಮಮ್ಮಿ. ನಿಂಗೆ ಗೊತ್ತೇ ಆಗಲ್ಲ, ಎಲ್ಲರೂ ನಾನೇ ಹೇಳ್ಕೊಡಕ್ಕಾಗುತ್ತಾ ಮಮ್ಮಿ? ಅಯ್ಯೋ ಹಂಗಲ್ಲ ಕಣವ, ಕಾಳಿ ಕಂಡ್ರೆ ನನಗೆ ಸ್ಯಾರೆ ಪಿರುತಿ. ಅದಕ್ಕೆ ಹಂಗೆ ಮಾತಾಡ್ತೀನಿ. ಅಯ್ಯೋ ನಮ್ಮ ಕಾಳಿ ಅಲ್ವಾ ಅಂತ. ಕಾಳಿ ಬಿಸಿಲು ಮಕ್ಕಳೆಲ್ಲ ಕಣ್ ಸುಮ್ನಿರವ, ಕರ್ಕೊಂಡು ತಲೆ ಕಣ್ ಸುಮ್ನಿರು. ಕರ್ಕೊಂಡೋಗಿ ಮಾಡಿಸ್ಕೊಡ್ತೀನಿ ಸುಮ್ನಿರು, ತಲೆ ಕಟ್ಸ್ಕೊಬೇಡ. ಅವ್ನ ತಲೆ ಕೂದ್ಲುನುವೆ ಒಂದಿಂದು ಅವ್ನು ಇಕ್ಕಿರ್ತಾನಲ್ಲ ಬಟ್ಟೆ ಚೂರ್ನು ತಕ್ಕೋ, ನಾನು ಅಲ್ಲಿ ಮಾಡಿಸ್ಕೊಡ್ತೀನಿ ಸಂತೆಪೇಟೆಲಿ. ನಾನು ಚೆನ್ನಾಗಿ ಪರಿಚಯ ಕಣ ಯಪ್ಪ. ಹ್ಞೂಮ್ಮ ಕಣಮ್ಮ, ನೀನು ಕರ್ಕೊಂಡೋಗಿ ಮಾಡಿಸ್ಕೊಡು ಕಣಮ್ಮ. ಆವಾಗಲೇ ನಮ್ಮ ಅಣ್ಣನ ಬುದ್ಧಿ ಕಲ್ಸಕ್ಕಾಗೋದಿಲ್ಲ ಅಂದ್ರೆ ನಾವು ಇದು ಮಾಡೋಕ್ಕಾಗಲ್ಲ. ನಾವು ಹೇಳ್ದಂಗೆ ಕೇಳೋದು ಕಣಮ್ಮ. ಏನನ್ನು ಮನೇಲಿ ಹೇಳ್ದಂಗೆ ಕೇಳ್ಕೊಳ್ಳೋದು ತಾನೇ ನಾವೆಲ್ಲ ಮಾಡೋಕ್ಕಾಗೋದು, ಇಂಪ್ರೂವ್ಮೆಂಟ್ ಮಾಡೋಕ್ಕಾಗೋದು. ಮನೇಲಿ ಎಲ್ಲ ಅವರೇ ಅತ್ತೆ ಆಗ ಹೆಂಡತಿ ಗಂಡೆಲ್ಲ ಮಾತಾಡ್ಕೊಬಿಡ್ತಾರೆ, ಮಾಡ್ಬಿಡ್ತಾರೆ. ನಮ್ಮ ಮಾತು ಏನು ನಡೆಯೋದೇ ಇಲ್ಲ ಮನೇಲಿ. ಆ ಥರ ಆಗ್ಬಿಟ್ಟಿದೆ. ಇನ್ನೊಂದು ಉಪಾಯ ಮಾಡಿ ಇದು ಮಾಡ್ಕೊಡು ಕಣಮ್ಮ. ಅದೇನು ಮಾಟ ಮಂತ್ರ ಅದೆಲ್ಲ ಮಾಡಿಸಿ ಕೊಡು, ನಾನು ಅದೇನು ನೀನು ಕೊಡ್ತೀನಿ ದುಡ್ಡನ್ನ, ಆಯ್ತಾ? ಏನಿಲ್ಲ ಕಣವ, 25 ಸಾವಿರ ತಗೋತಾನೆ, ಮಾಡ್ಕೊಡ್ತಾನೆ. ಒಳ್ಳೇದಾಯ್ತದೆ ಕಣ್, ಮಾಡಿಸ್ಕೊ. ಯಾಕೆ ಎದ್ಕೊಂಡಿವಿ, ನಾನು ಗ್ಯಾರಂಟಿ ಕಣ. ಅವ್ವ ಶಿವನೇ ಕೆಟ್ಟೆ, 25 ಸಾವಿರ ಕೊಡ್ಬೇಕನೇ ಕಾಳಿ. ಅವ್ವ ಹೋಗತ್ತಾಗಿ 25 ಸಾವಿರ ಎಲ್ಲಿ ಮಡಗಿದ್ದ ನಾನು? ಏನ್ ಮಮ್ಮಿ ಜಸ್ಟ್ 25,000 ಇಷ್ಟೊಂದು ಇದು ಮಾಡ್ತಾ ಇದೀಯಾ? ನೀನೇನು 25,000 ನಿನಗೆ ಇಟ್ಕೊಂಡಿಲ್ವಾ ನಿನ್ನ ಹತ್ರ? ನಿನಗೆ ಆಗಲ್ಲ ಅಂದ್ರೆ ಹೇಳ್ಬಿಡು ಮಮ್ಮಿ, ನಾನೇ ಪೇ ಮಾಡ್ತೀನಿ. ಅಲ್ಲ ಕಣ್ಣೆ ಮಗ, 25 ಸಾವಿರ ಕೊಟ್ಟು ಮಾಡಿಸ್ಬೇಕನೇ ಇದೆಲ್ಲನೂ. ಬ್ರೋ ನಾವ್ ಹೇಳಿದ ತರ ಕೇಳ್ಕೊಂಡಿರ್ಬೇಕು ಅಂದ್ರೆ ಎಲ್ಲಾನು ಮಾಡ್ಬೇಕು ಮಮ್ಮಿ. ನಾವ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತಾನೇ ನಾವು ಇದನ್ನ ಮಾಡ್ಕೊಳಕ್ಕಾಗೋದು. ನಿನ್ಗೆ ಏನು ಗೊತ್ತಾಗಲ್ಲ ಮಮ್ಮಿ, ಎಲ್ಲ ಓಲ್ಡ್ ಯೋಚನೆ ನಿಂದೆಲ್ಲ. ನಾ ಹೇಳ್ದಂಗೆ ನಿನ್ನ ಅಕೌಂಟ್ ಅಲ್ಲಿ ಇದೆಯಾ ದುಡ್ಡನ್ನ, ಇವಾಗ ಕಾಳಮ್ಮಂಗ್ ಕೊಡು, ಕಾಳಮ್ಮ ಮಾಡಿಸ್ಕೊಡ್ತಾರಲ್ಲ. ನಿನ್ಗೆ ಎಷ್ಟು ಗೊತ್ತೇ ಆಗಲ್ಲ ಮಮ್ಮಿ. ಕಣವ 25 ಸಾವಿರ ಉಂಡಂಗಲ್ಲ ತಿಂದಂಗಲ್ಲ ಹೋಯ್ತದೆ ಅಂತ ಕಣವ ನಾನು. ಮಮ್ಮಿ ಜಸ್ಟ್ 25,000 ಗೆಸ್ಟ್ ಎಲ್ಲ ಯೋಚನೆ ಮಾಡ್ತೀರಾ? ಡೋಂಟ್ ಥಿಂಕ್ ಟೂ ಮಚ್ ಮಮ್ಮಿ. ನೀನ್ ಸುಮ್ಮನೆ ಕೊಡು ಕಾಳಮ್ಮನ ಕೈಗೆ, ಅವ್ರು ಮಾಡ್ಕೊಡ್ತಾರಲ್ಲ. ಅವ್ರು ನಮ್ಮ ಅಣ್ಣ ನಮ್ಮ ಮಾತು ಕೇಳಂಗಾದ್ರೆ ಅದು ಹೊಲದ ದುಡ್ಡು ಗದ್ದೆ ದುಡ್ಡು ಅದೆಲ್ಲ ದುಡ್ಡು ನಮ್ಮ ಕೈಗೆ ತಂದ್ಕೊಡ್ತಾನೆ ತಾನೇ. ಅವಾಗ ನಮ್ಗೆ ಎಷ್ಟು ಲಾಭ ಆಗುತ್ತೆ ಅದೆಲ್ಲ ಯೋಚನೆ ಮಾಡಲ್ಲ ನೀನು ಮಮ್ಮಿ. ನಿನ್ ಮಗ ಒಸಿ ಮಾರನೇನೆ, ತರಕಾರಿ ಅಂತೆ ಅದಂತೆ ಇದಂತೆ ಅಂತ ಏನೇನೋ ಬೆಳಿತಾನೆ, ಏನೇನೋ ಮಾರ್ತಾನೆ. ನೀವ್ ಹೇಳ್ದಂಗೆ ಕೇಳ್ತಲ್ಲ, ನಿಮ್ ಕೈಗೆ ತಂದ್ಕೊಡಲ್ವೇ? ನೀವ್ ಇದ್ ಮಾಡ್ಕೊಳಕ್ಕಾಗಲ್ವಾಗ ಪ್ರಾಫಿಟ್? ಏನ್ ಕಳಮ್ಮ ನೀನು ಇಂಗ್ಲೀಷಲ್ಲಿ ಮಾತಾಡ್ತೀಯಾ? ಎಸ್, ನೀನು ಒಳ್ಳೆ ಇನ್ಕಮ್ ಬರುತ್ತೆ ಮಮ್ಮಿ, ಒಳ್ಳೆ ಪ್ರಾಫಿಟ್ ಮಾಡ್ಕೋಬಹುದು. ಸುಮ್ಮನೆ 25,000 ಕಾಳಮ್ಮನ್ಗೆ ಕೊಡಕ್ಕೆ ಕಲ್ತ್ಕೊ ನೀನು. ಏನೋ ಕಾಣೆ ಕಣವ, ನಂಗಂತೂ 25 ಸಾವಿರ ಕೊಟ್ಬಿಟ್ಟು ಅದೇನೋ ಎಂತಾದತ್ತು ಅಂತ ಭಯ. ನೋಡೋಣ ತಗೋ, ಕೊಡ್ತೀನಿ. ಏನು ಕಾಳಮ್ಮನ ನಮ್ಗೆ ಕೊಡ್ತಾರದಲ್ವೇ, ಕಾಳಮ್ಮನೆ ಗ್ಯಾರಂಟಿ ಎಲ್ಲ ಹತ್ಕುವೆ. ಅವೇನ ಕಳಿ ನೀನೇ ಗ್ಯಾರಂಟಿ ದುಡ್ಗೆ? ನಾನ್ ಗ್ಯಾರಂಟಿ ಕಣಕ, ನಾನೇ ಮಾಡ್ಸಿಲ್ಲ ನನ್ನ ಅಳಿಯನ್ಗೆ. ಅಯ್ಯೋ ಯಪ್ಪ ಯಪ್ಪ ಯಪ್ಪ, ನಮ್ಮ ಒಂದು ಮಾತು ಕೇಳ್ತಿರ್ಲಿಲ್ಲ ನಮ್ಮ ಮಾತ ನನ್ನ ಅಳಿಯ. ಇವಾಗ ನೋಡು ನಾಯ್ಕುನಿ ಜಿಮ್ಮಿ ಅಂತ ಬರ್ತದೆ ಹಿಂದಗಡೆ, ಹಂಗವನೆ ನನ್ನ ಅಳಿಯ. ಗೊತ್ತೇ ನಿನ್ಗೆ? ಅಷ್ಟು ಮಾಡಿ ಪುಣ್ಯ ಕಟ್ಕೋ ಕಾಳಿ ನೀನು, ಅಷ್ಟು ಮಾಡ್ಕೊಟ್ಬಿಟ್ರೆ ಸಾಕು ನೀನು. ಹೋಗು ತಟ್ಟನೆ ನಿನ್ ಮಗ
ಅದೇನೋ ಮಟನ್ ತತ್ತಿ ನಿಂತು ಹೋಗಿದ್ನಲ್ಲ ತೊನ್ನೆ ನೋಡೋಡೋಗು. ಇನ್ನು ಅದ್ ಬೇರೆ ಮಾಡ್ಬೇಕು ಕಣೆ ಕಳಕ ನಾನು. ಇಷ್ಟುದ್ದ ಅಯ್ಯೋ ತಡಿ ಬಂದು ಮದ್ವೆ ಆಗಿ ಬಂದ ಆಲೈನ್ ಎಷ್ಟು ವರ್ಷ ಆಯ್ತಾ ಬತ್ತು. ಇವಾಗ್ಲೂ ಎಲ್ಲದಕ್ಕೂ ನಾನೇ ಆದಾಯ ಕೊಡ್ಬೇಕು. ಅಯ್ಯೋ ಒಂಚೂರು ಚೆನ್ನಾಗಿ ಮಾಡದ ಕಣೆ ಸಾರಾ. ಆದಾಯ ಕೊಂಡಿಲ್ಲ ಅಂದ್ರೆ ಅವಳು ನನ್ನ ಸೊಸೆ ಬಾಲೆ. ಅದಕ್ಕೆ ಹೋಯ್ತೀನಿ, ಹೋಗಿ ಒಂಚೂರು ಆದಾಯ ಕೊಟ್ಟು ಬರ್ತೀನಿ. ಮಮ್ಮಿ ಪ್ಲೀಸ್ ಸ್ಟಾಪ್. ನೀನು ಏನು ಮಾಡ್ಬೇಡ. ಅದಕ್ಕೆ ನಿನ್ಕಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ ನನಗೆ ಗೊತ್ತು. ಲಾಸ್ಟ್ ಟೈಮ್ ನೀನು ಬಂದಿದ್ದಾಗ ಅದಕ್ಕೆ ತಾನೇ ಮಾಡಿದ್ದೆಲ್ಲ ನಮ್ಮ ಬರಸ್ಲೆಲ್ಲ ಮಾಡಿದ್ರಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದು. ನೀನು ಅದೇನೇನೋ ಮಸಾಲೆ ಹಾಕಿ ಮಾಡಿಸ್ತೀಯ ಅದೊಂಚೂರು ಚೆನ್ನಾಗೇ ಇರಲ್ಲ. ಇದು ಯಾಕೆ ನಮಗ ಹಿಂಗಂತಿದ್ದಿ? ಅಷ್ಟು ಚಂದುಳ್ಳಿ ಸಾರು ಮಾಡಿ ಎಲ್ಲ ಇದು ಮಾಡ್ತೀನಿ ನಾನು. ನನಗೆ ಹಿಂಗಂತ ಇದ್ದಲ್ಲ ಮಗ ನೀನು. ಮಮ್ಮಿ ನಿಜ ಮಮ್ಮಿ, ನೀನು ಮುಂಚಿನ ಥರ ಸಾಂಬಾರೆಲ್ಲ ಮಾಡೋದು ಬರಲ್ಲ ನಿನಗೆ. ಇವಾಗೆಲ್ಲ ಏಜ್ ಆಯ್ತಲ್ವಾ, ನಿನಗೆ ಎಲ್ಲ ಮರ್ತೋಗಿರುತ್ತೆ. ಪ್ಲೀಸ್ ನೀನು ಸುಮ್ಮನೆ ಇದ್ಬಿಡು. ಲಾಸ್ಟ್ ಟೈಮ್ ಬಂದಿನಾಗ ಅದಕ್ಕೆ ಸಾಂಬಾರು ಮಾಡಿದ್ದು ಅದೇ ಸಖತ್ತಾಗಿತ್ತು. ನನಗಿಂತ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅದಕ್ಕೆ. ಸುಮ್ಮನೆ ಇದ್ಬಿಡು, ಅವರೇ ಮಾಡಲಿ ಎಲ್ಲ. ಅಯ್ಯೋ ಮಗ, ನಾವು ಇಲ್ಲೇ ಕುತ್ಕೊಂಡ್ರೆ ಅವಳು ಉರ್ಬಾಡು ತರಬಾಡು ಅಂತ ಅಯ್ಯೋ ತಿನ್ಕೋತಾರೆ ಕಣ ಒಳಗೆ. ನೀನು ಹತ್ತಬೇಕಾದ್ರೆ ಹೋಗಿ ಸೆಕ್ಯೂರಿಟಿ ಥರ ನಿಂತ್ಕೋ. ಬಟ್ ಅಡುಗೆ ಎಲ್ಲ ನೀನು ಮಾಡಕ್ ಹೋಗ್ಬೇಡ, ಅವಳೇ ಮಾಡ್ಲಿ ಅದಕ್ಕೆ ಸರಿನಾ? ಅವಳು ಚೆನ್ನಾಗಿ ಮಾಡ್ತಾಳೆ ಅಡುಗೆನ. ನೀನು ಬೇಕಾದ್ರೆ ಹೋಗಿ ನಿಂತ್ಕೊಂಡು ವಾಚ್ ಮಾಡು ಅವ್ರು ಏನು ಮಾಡ್ತಾರೆ ಎಂತು ಅಂತ, ಸರಿನಾ? ಆದ್ರೆ ನೀನೇನು ಮಾಡಕ್ ಹೋಗ್ಬೇಡ ಕೆಲಸನ. ಸುಮ್ಮನೆ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ಕೆಲಸ ಮಾಡ್ಸೋದು ಕಲ್ತ್ಕೊ. ನೀನು ಕೆಲಸ ಮಾಡಬೇಡ ಕಣಕ. ನಿನ್ನ ಮಗ್ಳೇದಂತ ಕೇಳು, ನೀನು ಯಾಕೆ ಮಾಡಿ? ಅಯ್ಯೋ ಅವ್ಳು ಮಾಡ್ತಾಳೆ ತಂದಿಲ್ಲ, ನಾವು ಮಾಡ್ತಾಳೆ ನಾನು. ಸುಮ್ಮನೆ ಕುತ್ಕೋಬೇಕು ನೀನು. ಅದು ಮಾಡು ಇದು ಮಾಡು, ಏನು ಮಾಡ್ತಾ ಇದ್ದೀವಿ ಎಂತ ಮಾಡ್ತಾ ಅಂತ ಬಾಯಲ್ಲಿ ಮಾತಾಡ್ಕೊಂಡು ಕುತ್ಕೋಬೇಕು. ನೀನೇ ಕೆಲಸ ಮಾಡಾರೆ? ನಾನೇನು ಕೆಲಸ ಮಾಡಲ್ಲ, ಅದೇ ಅದ ಹೇಳ್ಕೊಡೋಣ ಅಂತ ಹೋಯ್ತಾ ಇದೆ. ಮಸಾಲೆಗೆ ಅದಾವ. ಏನು ಬೇಡ ಮಮ್ಮಿ, ಅವಳೆಲ್ಲ ಹಾಕೊಂಡು ಮಾಡ್ಲಿ. ನೀನು ಸುಮ್ಮನೆ ಜಸ್ಟ್ ವಾಚ್ ಮಾಡು. ಅವಳೇನಾದ್ರು ಪೀಸ್ ತಿನ್ಬಿಡ್ತಾಳ ಅಂತ ಅಂದ್ಬಿಟ್ಟು ಅಷ್ಟೇ ವಾಚ್ ಮಾಡು, ಸರಿನಾ? ಸರಿ ಆಯ್ತು. ಹಂಗೆ ಯಾಕೆ ಕುತ್ಕೊಂಡು ನೋಡ್ಕೊತೀನಿ ಏನು ಮಾಡ್ತಿದ್ದಾಳು ಎಂತು ಅಂತ. ಭಾಳ ಮಂದಿನವೇ ಮಾತಾಡ್ತಾರೆ, ನೋಡ್ತೀನಿ ನಾನು. ಉರ್ಬಾಡು ತರಬಾಡು ಅಂತ ಉರ್ತಿದಂಗೆ ತಿನ್ಕೋತಾಳೆ ನಿಮ್ಮ ಮುಂಡೆ. ಅದಕ್ಕೆ ನೋಡ್ಕೊತೀನಿ ನಾನು. ಅಕ್ಕ ಆಮೇಲೆ ಎಲ್ಲನೂ ಉರ್ಬಾಡನ್ನ ತಿಂದ್ಬಿಟ್ಟು ನಮ್ಮ ಅಕ್ಕದ ಮೇಲೆ ಒಂದು ಮುಳೆ ಹಸ್ತಳ ಮೇಲೆ ಸೊಸೆ ಹೋಗು ನೋಡ್ಕೊ ಹೋಗಿ ಕೂತ್ಕೊಂಡು ನಾನು ನಿಮ್ಮ ಮಗಳ ಮಾತಾಡ್ತೀನಿ. ಆಮೇಲೆ ಇನ್ನೇನವ ಮನೆಲ್ಲ ಚೆನ್ನಾಗಿದ್ದಾರೆ, ಗಂಡ ಮಕ್ಕಳು ಅತ್ತೆ ಮಾವ ಅವ್ರಿಗೇನಾಗಿದೆ ಕಳಮ್ಮ. ದೊಡ್ಡರೋಗ ಚೆನ್ನಾಗಿದೆ ಎಲ್ಲಾರು. ಬೆಳಿಗ್ಗೆ ಎದ್ದು ನಾಷ್ಟ ಮಾಡ್ಕೊಡ್ತೀನಿ, ಮಧ್ಯಾಹ್ನಕ್ಕೆ ಲಂಚ್ ಪ್ರಿಪೇರ್ ಮಾಡ್ತೀನಿ, ನೈಟ್ ಡಿನ್ನರ್ ಮಾಡ್ತೀನಿ. ಅಯ್ಯೋ ನನಗಂತೂ ಕೆವಿ ಕೆಲಸ ಇರುತ್ತೆ ಮನೇಲಿ. ಆದ್ರೂ ಅವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಬಿಟ್ಟು ಎಷ್ಟು ಚೆನ್ನಾಗಿ ನೋಡ್ಕೋತೀನಿ ಗೊತ್ತಾ. ಫ್ಯಾಮಿಲಿನ ಎಲ್ಲಾರು ಸೂಪರ್ ಆಗಿದ್ದಾರೆ. ಕಕ್ಕ ಬಂದಾಯ್ತಿರ್ಲಿವ ಮಗನ್ನ ಒಬ್ಳೆ ಬಂದಿದ್ಯಲ್ಲ. ಅಯ್ಯೋ ಕಾಳಮ್ಮ ನನ್ನ ಮಗ ಮತ್ತೆ ನನ್ನ ಮಗಳು ನೇಟಿವ್ ಪ್ಲೇಸ್ಗೆ ಬರಲ್ಲ. ವಿಲೇಜ್ ಅಲ್ಲಿ ಆ ತೆಪ್ಪೆ ಅದೆಲ್ಲ ಇರುತ್ತೆ, ನಮ್ ಕೈಲಿ ಆಗಲ್ಲ, ಬರೋದೇ ಇಲ್ಲ ಅಂತ ಇದ್ ಮಾಡ್ತಾರೆ. ನನಗೂ ಏನೋ ಒಂಥರ ಹಳ್ಳಿ ಕಡೆ ಬಂದ್ರೆ ಹೋಗಿ ಒಂದ್ ವಾರ ಡಸ್ಟ್ ಎಲ್ಲ ಅಲರ್ಜಿ ಆಗ್ಬಿಡುತ್ತೆ. ಅದಕ್ಕೆ ನಾನು ಇವಾಗ ಫ್ರೀಕ್ವೆಂಟ್ಲಿ ಬರ್ತಾ ಇಲ್ಲ. ಅವಾಗ ಒಂದ್ಸಲ ಬರ್ತೀನಿ ಅಷ್ಟೇ. ನನ್ಗೆ ಈ ಭಾನುವಾರಕ್ಕೆ 20 ದಿವಸದಲ್ಲಿ ಇಲ್ಲೇ ಇದ್ದಂಗಿದ್ದೆ ನಾನು. ಎಲ್ವೇನವ ನೀನು? ಅಯ್ಯೋ ನಮ್ಮ ಹುಡುಗನ್ ಬರ್ತಡೇ ಮಾಡಿದ ದಿವಸ ನಾನು ಕರೆಕ್ಟ್ ಮಾಡಿದ್ದೆ. ಅವತ್ತು ಇಲ್ಲೇ ಇದ್ದೆ. 20 ದಿನ ಆಯ್ತು ನಮ್ಮ ಹುಡುಗನ್ ಬರ್ತಡೇ ಮಾಡಿ. ಇಲ್ಲೇ ಇದ್ದೆ ತಾನೇ ಅವತ್ತ ನೀನು? ಅಲ್ಲಮ್ಮ, ಮುಂಚೆ ಎಲ್ಲ ವೀಕ್ಲಿ ಒನ್ಸ್ ಬರ್ತಾ ಇದೆ, ಇವಾಗ ವೀಕ್ಲಿ ಒನ್ಸ್ ಎಲ್ಲ ಬರ್ತಾ ಇಲ್ಲ. 20 ಡೇಸ್ 15 ಡೇಸ್ ಆ ಥರ ಬರ್ತಾ ಇದ್ದೀನಿ. ಆಯ್ತಾ? ಏನೋ ಕಣವ ಬಲ ಇಂಗ್ಲೀಷಲ್ಲಿ ಮಾತಾಡ್ತಿದ್ದಿ, ಒಂದೊಂದು ಅರ್ಥನೇ ಆಗಲ್ಲ ಕಣೆ ಮಗ ನನಗೆ. ಅಯ್ಯೋ ಕಾಳಮ್ಮ, ನನಗೆ ಕನ್ನಡನೇ ಮರ್ತೋಗಿದೆ ಕಾಳಮ್ಮ. ಇವಾಗ ಬೆಂಗಳೂರಲ್ವಾ ಇರೋದು ನಾನು, ಎಲ್ಲ ಇಂಗ್ಲೀಷೇ ಕಾಳಮ್ಮ. ಹೊಟ್ಟೆ ಯಾಕೋ ಕ್ಯೂಚ್ತಂಗ ಆಯ್ತದಲ್ವಾ, ಒಂಥರ ಕಕ್ಕಸ್ವಂಗ ಆಯ್ತದೆ. ಹೊಟ್ಟೆ ಯಾಕೋ ಕ್ಯೂಚ್ತದೆ ಕಣ್ಣೆ ಮಗ. ಕಕ್ಕಸ್ಕರ ಹೋಗ್ಬಿಟ್ಟು ತಿಂತಾಡಿ. ಓ ಕಾಳಮ್ಮ, ಅದೆಲ್ಲ ಆ ಥರ ಹೇಳ್ಬಾರ್ದು. ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳ್ಬೇಕು. ನೀನು ಒಂಚೂರು ಏನು ಕಲ್ತ್ಕೊಂಡೇ ಇಲ್ಲ ಕಾಳಮ್ಮ ನೀನು. ಅಯ್ಯೋ ಹೋಗಿಯಪ್ಪ. ತಡೆಯವ ಬಂದ್ಬಿಡ್ತದೆ. ಹೋಗ್ಬಿಟ್ಟು ತಡಿ, ಕಕ್ಕಸ್ಕೊಂಡಿಗೆ ಹೋಗ್ಬಿಟ್ಟು ಬರ್ತೀನಿ ಕಣ. ಯಾಕೋ ಹೊಟ್ಟೆನೇ ಕೊಟ್ರ ಅಂತದೆ. ಅಯ್ಯೋ ಹೋಗತ್ತಾಗಿ ಏನಾಯ್ತು ಕಣ್ಣಲ್ಲಪ್ಪ, ಸೀನೆ ಕೆಟ್ಟೆ. ಅಯ್ಯೋ ಹೋಗತ್ತಾಗಿ ಯಾಕೋ ಹೊಟ್ಟೆ ಜುಮ್ ಅಂತದೆ, ಏನೇನೋ ಆಯ್ತದೆ ಹೊಟ್ಟೆ ಒಳಗೆ. ಬಾಗ್ಲು ಬೇರೆ ಬರವಲ್ದು. ಎಷ್ಟು ಯಾರಿದ್ರು ಒಳಗೆ? ಯಾಕ್ಲೆ ಕಾಳಿ ನಾನು ಕಳ್ಳೆ ಕಕ್ಕಸ್ಕೊತಾನೆ ಕಣ್ಣೆ ಯಾಕ್ಲೆ? ಕೆಪ್ಪಕ್ಕ ಸರ್ನೆ ಬಾರ್ನೆ ಆಚೆಗೆ. ಹೊಟ್ಟೆ ಯಾಕೋ ಜುಮ್ ಅಂತದೆ ಕಣ. ಇಲ್ಲೇ ಕಕ್ಕಸ್ಕೊ ಹೋಗ್ಬಿಡ್ತೀನಿ ಕಣೆ. ಬಾರೆ ಕೆಂಪಕ್ಕ ಮೊದ್ಲು ಆಚೆಗೆ ನೀನು. ಕಾಳಿ ನನ್ಗೂ ಹಂಗೆ ಆಯ್ತದೆ ಕಣ್ಣೆ. ಯಾಕೋ ನೀರಂಗೆ ಬೀಳ್ತದೆ ಕಣ್ಣೆ ಕಕ್ಕಸು. ಏನ್ ಮಾಡೋಣ ಕಣೆ, ತಪ್ಪನ್ ಬೀಳ್ತದೆ ಕಣೆ. ಯಪ್ಪ ಆಯ್ತಲ್ಲ ಕಣ್ಣೆ ಕಾಳಿ. ಒಂಥರ ಆಯ್ತದೆ ಕಣೆ, ಹೊಟ್ಟೆನೆ ಇಂಟ್ತದೆ. ಕೆಂಪಕ್ಕ ಯಾಕಿಂಗ್ ಆಯ್ತದ ನಮ್ಮಿಬ್ರಿಗೂ ಒಂದೇ ಸಲಿ. ಯವ್ವ ನಿನ್ ಮಗಳು ಕೊಟ್ಟಿದ್ದ ಅದೇನೋ ಕೈಮಾ ಉಂಡೆ ತಿಂದಿದ್ಕೋ ಏನೋ ಕಾಣೆ ಅಕ್ಕ. ಇದ್ಬೇಕು ಕಣ್ಣೆ, ಕೈಮಾ ಉಂಡೆ ಇಬ್ರು ತಿಂದ್ವಲ್ಲೇ, ಅದಕ್ಕೆ ಏನಾರ ಹೆಂಗ ಆಯ್ತದ ಏನೋ ಕಾಣೆ. ಹೋಗತ್ತಾಗಿ ನೇ ಕಾಳಿ. ಯಾಕೆ ಹೊಟ್ಟೆ ಆಯ್ತಲ್ಲ ಕಣ್ಣೆ, ನುಲಿತಾದೆ. ನೀನ್ ಎಣೆ ಆಯ್ತರೆ ಮಗಳಾಗು. ಫಸ್ಟ್ ನಾವು ಕಸ್ಕೊಂಡು ಹೋಗ್ಬೇಕು. ನೋಡಿ ಫ್ರೆಂಡ್ಸ್, ನನ್ನ ಕೈಮಾ ಉಂಡೆ ಪ್ರಭಾವನ ನಮ್ಮ ಮಮ್ಮಿದು ಮತ್ತೆ ಕಾಳಮ್ಮಂದು ನೀಟಾಗಿ ಹೊಟ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದೆ. ನಿಮ್ಗೂ ಏನಾರು ಕೈಮಾ ಉಂಡೆ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಬೇಕು ಅಂತ ನಾನು ಮಾಡ್ಕೊಡ್ತೀನಿ ಆಯ್ತಾ. ಈ ಕಥೆ ಏನಾರು ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.